ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಅಂದರೆ ಇಂಗ್ಲೆಂಡ್ನ ಟೆಸ್ಟ್ ಸೀರೀಸ್ ಆದಮೇಲೆ ನಾವು ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ನೋಡೋಕ್ಕೆ ರೆಡಿ ಆಗಿದ್ದೀವಿ. ಅದು T20 ಸೀರೀಸ್ ಮೂಲಕ ಏಷ್ಯಾ ಕಪ್ ಭಾರತದ ಅಭಿಯಾನ ಇವತ್ತಿಂದ ಶುರುವಾಗ್ತಾ ಇದೆ. UAEಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ಜೊತೆಗೆ ನಮ್ಮ ಟೀಮ್ ಪ್ಲೇಯಿಂಗ್ 11 ಭಾಳ ಡಿಸ್ಕಷನಲ್ಲಿರುವಂಥ ಒಂದು ವಿಷಯ. ಯಾಕಂದರೆ ಒಂದಷ್ಟು ಹೊಸ ಪ್ಲೇಯರ್ಗಳು ಅಥವಾ ಹಿಂದೆ ಇದ್ದಂಥ ಪ್ಲೇಯರ್ಗಳು, ಸೀನಿಯರ್ ಪ್ಲೇಯರ್ಗಳು ಬಂದಿದ್ದಾರೆ. ಬೇರೆ ಬೇರೆ ಫಾರ್ಮ್ಯಾಟ್ ಆಡ್ತಿದ್ದಂಥವ್ರು ಎಂಟ್ರಿ ಆಗಿರೋದ್ರಿಂದ 11 ಹೇಗಿರುತ್ತೆ ಅನ್ನೋದು, ಜೊತೆಗೆ ಈ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಇವತ್ತು ಮ್ಯಾಚ್ ಆಗ್ತಾ ಇರೋದು. ಸೊ ಇದೆಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ಜೊತೆಗೆ ನಮ್ಮ ಟೀಮ್ ಎಷ್ಟು ಬಲಿಷ್ಠವಾಗಿದೆ ಅಂತಂದರೆ ವಿಶ್ವದ ಯಾವುದೇ ಟೀಮ್ ಇರ್ಬೋದು, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಥ ಟಫೆಸ್ಟ್ ಟೀಮ್ಗಳನ್ನು ಕೂಡ ಬೀಟ್ ಮಾಡಬಲ್ಲಂಥ ಒಂದು ಪೂಲ್ ನಮ್ಮ ಹತ್ರ ಕ್ರಿಯೇಟ್ ಆಗಿದೆ. ಕಂಪ್ಲೀಟ್ ಅದರ ಕ್ರೆಡಿಟ್ IPLಗೆ ಹೋಗಬೇಕು. ಸೊ ಹಾಗೆ ನೆನ್ನೆ ಮ್ಯಾಚಲ್ಲಿ ಅಫ್ಘಾನಿಸ್ತಾನ್ ಗ್ರೂಪ್ ಬಿನ ಮೊದಲ ಮ್ಯಾಚ್ ನಡೀತು. ಅದರಲ್ಲಿ ಅಫ್ಘಾನಿಸ್ತಾನ್ ಭಾಳ ಕಂಫರ್ಟೇಬಲ್ ಆಗಿ ಹಾಂಗ್ಕಾಂಗನ್ನು ಬೀಟ್ ಮಾಡ್ತು. ಸೊ ಇವತ್ತು ನಾವು UAEಯನ್ನು ಫೇಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಅನಿಸ್ಬೋದು ಏನು UAE ಟೀಮ್ ಏನು ಸ್ಟ್ರಾಂಗ್ ಇದೆ, ಆದರೆ ನಾವು ಈ ಮ್ಯಾಚಿಂದ ಏನು ಗಳಿಸ್ಬೋದು ಅಂತಂದರೆ ಸೆಪ್ಟೆಂಬರ್ 14ನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ, ಭಾನುವಾರ. ಸೊ ನಾವಿವತ್ತು UAEಗೆ ಕೊಡುವಂಥ ಹೊಡೆತ ಪಾಕಿಸ್ತಾನಕ್ಕೆ ನಾಡಿದ್ದು ಆಡಬೇಕಾದ್ರೆ ನೆನಪಾಗಬೇಕು. ಆ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಒಂದು ಗೆಲುವನ್ನು ಗಳಿಸಬೇಕಾಗುತ್ತೆ. ಸೊ ಬನ್ನಿ ಮೊದಲು ಈ ಪಿಚ್ ಬಗ್ಗೆ ಮಾತನಾಡೋಣ. ಪಿಚ್ ಹೇಗಿದೆ ಅಂತಂದರೆ ಟಾಸ್ ಯಾರೇ ವಿನ್ ಆದರೂ ಕೂಡ ಫಸ್ಟ್ ಬ್ಯಾಟಿಂಗ್ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ಬ್ಯಾಟ್ಸ್ಮನ್ಗಳಿಗೆ, ಬ್ಯಾಟಿಂಗ್ ಮಾಡುವಂಥವ್ರಿಗೆ ಮೊದಲ ಅರ್ಧದಲ್ಲಿ ಫಸ್ಟ್ 20 ಓವರ್ಸ್ ಏನಿದೆ ಆಗ ಅವರಿಗೆ ಅಸಿಸ್ಟೆನ್ಸ್ ಹೆಚ್ಚಾಗಿರುತ್ತೆ. ಪಿಚ್ ಹೋಗ್ತಾ ಹೋಗ್ತಾ ಎರಡನೇ ಇನ್ನಿಂಗ್ಸ್ ಬಂದಾಗ ಸ್ಪಿನ್ನರ್ಗಳಿಗೆ ಅಸಿಸ್ಟ್ ಮಾಡುವಂಥ ಪಿಚ್ ಇದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ. ಸೊ ಆ ಕಾರಣಕ್ಕೆ ಯಾರೇ ಕ್ಯಾಪ್ಟನ್ ಟಾಸ್ ವಿನ್ ಆದರೂ ಕೂಡ ಬ್ಯಾಟಿಂಗನ್ನು ತಗೊಳ್ಳೋದು ಉತ್ತಮ. ಒಂದು 180+ ಸ್ಕೋರ್ ಗಳಿಸಿದ್ರೆ ಒಂದು ಫಾರ್ ಸ್ಕೋರ್ ಅಂತ ಹೇಳ್ಬೋದು. ಪಾರ್ ಸ್ಕೋರ್ ಇಲ್ಲ ಆಗುತ್ತೆ ಅಂತ. ಸೊ 180 ಮೇಲೆ ನಾವು ಗಳಿಸಿದ್ರೆ ಸೇಫೆಸ್ಟ್ ಆಗಿರುತ್ತೆ. ಒಂದು ವೇಳೆ 180 ಒಳಗಾದರೆ ಚೇಸಬಲ್ ಆದಂಥ ಅವಕಾಶ ಹಿಂದಿನ ಮ್ಯಾಚ್ಗಳನ್ನು ನಾವು ನೋಡಿದಾಗ. ಹಾಗಾಗಿ ಬಹುತೇಕ ಯಾರೇ ವಿನ್ ಆದರೂ ಕೂಡ ಟಾಸ್ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಬೋದು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ಪಿನ್ನರ್ಗಳಿಗೆ ಅಸಿಸ್ಟೆನ್ಸ್ ಕೊಡುತ್ತೆ. ಸ್ವಲ್ಪ ಪಿಚ್ ಸ್ಲೋ ಆಗ್ತಾ ಹೋಗುತ್ತೆ ಅಂತ ಸದ್ಯಕ್ಕೆ, ಅಂದರೆ ಬ್ಯಾಟ್ಸ್ಮನ್ಗಳಿಗೆ ಅಷ್ಟು ಶಾರ್ಟ್ಸ್ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಇದು ಪಿಚ್ ವಿಚಾರ. ಈಗ ಭಾಳ ಮುಖ್ಯವಾದಂಥ ಒಂದು ಘಟ್ಟಕ್ಕೆ ನಾವು ಬರಬೇಕು. ಅದೇನು ಅಂತಂದರೆ 11 ಹೇಗಿರುತ್ತೆ, ಯಾವ 11ಅನ್ನು ಆಡಿಸ್ತಾರೆ ಅಂತ. ನಾವು ಹಿಂದಿನ ಟೂರ್ನಮೆಂಟ್ಗಳನ್ನು ಅಂದರೆ T20 ಟೂರ್ನಿಗಳನ್ನು ನೋಡಿದ್ರೆ ಭಾರತ ಹೋಗಿದ್ದು ಒಂದು 3-4 ಸೀರೀಸ್ಗಳನ್ನು ಗಮನಿಸಿದ್ರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾಯಿದ್ರು. ಅದಾದಮೇಲೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾಗೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಇವರೆಲ್ಲರೂ ಕೂಡ ಫಾಲೋ ಮಾಡ್ತಾಯಿದ್ರು. ಆದರೆ ಈಗ ಶುಭ್ಮಾನ್ ಗಿಲ್ ಒಳಗಡೆ ಬಂದಿರೋದ್ರಿಂದ ನಿಮಗೆ ಸಂಜು ಸ್ಯಾಮ್ಸನ್ನ ನೀವು ಓಪನಿಂಗ್ ಆಗಿ ಆಡಿಸ್ತೀರಾ. ನೆನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕೇಳಲಾಯಿತು ಈ ಪ್ರಶ್ನೆಯನ್ನು. ಸಂಜು ಸ್ಯಾಮ್ಸನ್ ಏನು ಮಾಡ್ತೀರಾ, ಯಾಕಂದರೆ 3 T20 ಸೆಂಚುರಿಯನ್ನು ಗಳಿಸಿದ್ದಾರೆ ಅವರು ರೀಸೆಂಟ್ಲಿ, ಕಳೆದ ಒಂದು ವರ್ಷದಲ್ಲಿ ನೀವು ನೋಡಿದ್ರೆ. ಹಾಗಾಗಿ ಅವ್ರನ್ನ ಬಿಡೋದು ಕೂಡ ಕಷ್ಟ. ಜೊತೆಗೆ ಪ್ರಾಕ್ಟೀಸಲ್ಲೂ ಕೂಡ ಮೊನ್ನೆ ಅದ್ಭುತವಾಗಿ ಆಡಿದ್ದಾರೆ. ಒಂದು 30+ ಬಾಲಲ್ಲಿ 90+ ಹೊಡೆದಿದ್ದಾರೆ ಇಲ್ಲೇ UAEಯಲ್ಲಿ ಆಡಬೇಕಾದ್ರೆ ಪ್ರಾಕ್ಟೀಸಲ್ಲಿ. ಸೊ ಆ ಕಾರಣಕ್ಕೆ ಸಂಜು ಸ್ಯಾಮ್ಸನ್ ಅವರನ್ನು ಆಡಿಸ್ಬೇಕು ಅನ್ನೋ ಒತ್ತಾಯ ಇದೆ. ಆದರೆ ವಿ ವಿಲ್ ಟೇಕ್ ಕೇರ್ ಆಫ್ ಹಿಮ್, ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಸಂಜು ಸ್ಯಾಮ್ಸನ್ನ ಅಂತ ಹೇಳಿದ್ದಾರೆ ಅವರು. ಆದರೂ ಕೂಡ ನನಗೆ ಡೌಟ್ ಇದೆ ಜಿತೇಶ್ ಶರ್ಮಾ ಅವ್ರನ್ನ ಮಿಡ್ಲ್ ಆರ್ಡ್ರಲ್ಲಿ ಆಡಿಸ್ತಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅಂತ. ಯಾಕಂದರೆ ಇತ್ತೀಚೆಗೆ RCBಗೆ ಅವ್ರು ಕೊಟ್ಟಂಥ ಫಿನಿಶ್ ಏನಿದೆ ಅದ್ಭುತವಾಗಿತ್ತು. ಸಿಂಗಲ್ ಹ್ಯಾಂಡೆಡ್ಲಿ RCBನ ಒಂದು ಮ್ಯಾಚನ್ನು ಅವ್ರು ಗೆಲ್ಲಿಸಿದ್ದಾರೆ. ಫೈನಲಲ್ಲೂ ಕೂಡ ನೀವು ನೋಡಿದ್ರೆ ಅವರ ಇನ್ನಿಂಗ್ಸ್ ಭಾಳ ಕ್ರಿಟಿಕಲ್ ಆಗಿತ್ತು. ಸೊ ಆ ಕಾರಣಕ್ಕೆ ಜಿತೇಶ್ ಶರ್ಮಾ ಅವ್ರನ್ನ ಫಸ್ಟ್ T20 ಆಡಿಸ್ಬೋದು ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ಇಲ್ಲೇ ಹೋದರೆ ಏನಾದರೂ ಒಂದು ಚಾನ್ಸ್ ತಗೊಳ್ತಾರೆ. ಓಪನಿಂಗಲ್ಲಿ ಶುಭ್ಮಾನ್ ಗಿಲ್, ಅಭಿಷೇಕ್ ಶರ್ಮಾನ ಇಟ್ಟು ಸಂಜು ಸ್ಯಾಮ್ಸನ್ ಏನಾದರೂ ಮಿಡ್ಲ್ ಆರ್ಡ್ರಲ್ಲಿ ಆಡಿಸ್ಬೋದಾ ಅನ್ನೋ ಚಾನ್ಸಸ್ ಏನಾದರೂ ಆ ಒಂದು ಅವಕಾಶ ಇದ್ದರೆ ಮಾತ್ರ ಸಂಜು ಸ್ಯಾಮ್ಸನ್ ಆಡಿಸ್ಬೋದು. ಇಲ್ಲ ಅಂತಂದರೆ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಓಪನಿಂಗ್, 1 ಡೌನ್ ಏನಾದರೂ ಶುಭ್ಮಾನ್ ಗಿಲ್ ಆಡಿ ನಂತರ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಆ ಥರ ಪ್ಲೇಸ್ಮೆಂಟ್ ಮಾಡ್ತಾರಾ. ಇದಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ. ನೀವು ಕಮೆಂಟಲ್ಲಿ ತಿಳಿಸಿ, ಯಾರು ಓಪನ್ ಮಾಡಬೇಕು, ಸಂಜುನ ಆಡಿಸ್ಬೇಕಾ, ಜಿತೇಶ್ ಶರ್ಮಾನ ಆಡಿಸ್ಬೇಕಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅಂತ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಅದ್ಭುತವಾಗಿದೆ ನಮ್ಮದು. ಕುಲ್ದೀಪ್ ಇದ್ದಾರೆ, ವರುಣ್ ಚಕ್ರವರ್ತಿ ಸ್ಪಿನ್ನರ್ಸ್ ಆಗಿದ್ದಾರೆ, ಅಕ್ಷರ್ ಪಟೇಲ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಅಂತ ಬೌಲರ್ಗಳು, ಜೊತೆಗೆ ಹರ್ಷಿತ್ ರಾಣಾ ಕೂಡ ಇರೋದ್ರಿಂದ ಬೌಲಿಂಗ್ ಟೈಟ್ ಫಿಲ್, ಯಾವುದೇ ರೀತಿಯಾಗಿ ರನ್ ಲೀಕ್ ಮಾಡದಿರುವಂಥ ಒಂದು ಬೌಲಿಂಗ್ ಲೈನಪ್ ನಮ್ಮ ಹತ್ರ ಇದೆ. ಸೊ ಓವರಾಲ್ ಟೀಮ್ ನೋಡಿದ್ರೆ ಬ್ಯಾಲೆನ್ಸ್ಡ್ ಆದಂಥ ಟೀಮ್. UAE ಟೀಮ್ಗೂ ಕೂಡ 2016ರಲ್ಲಿ ನಾವು ಅವ್ರ ಮೇಲೆ ಆಡಿದ್ವಿ T20 ವರ್ಲ್ಡ್ ಕಪ್ ಸಂದರ್ಭದಲ್ಲಿ. ಆಗ ನಾವು ಅವ್ರನ್ನ ಕಂಫರ್ಟೇಬಲಿ ಸೋಲಿಸಿದ್ದೀವಿ. ಅವ್ರಿಗೂ ಕೂಡ ಒಳ್ಳೆಯ ಒಂದು ಲರ್ನಿಂಗ್ ಕರ್ವ್ ನಮ್ಮಂಥ ಟೀಮ್ ಜೊತೆ ಆಡೋದ್ರಿಂದ. ಸೊ ಇವತ್ತಿನ ಟೀಮ್, ಇವತ್ತಿನ ಪಿಚ್, ಇದೆಲ್ಲದರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ನೀವು ಕೂಡ ಹೇಳಿ, ಏನು ಮಾಡಬೇಕು, ಟಾಸ್ ಗೆದ್ದರೆ ಬ್ಯಾಟಿಂಗ್ ಮಾಡಬೇಕಾ, ಎಷ್ಟು ಸ್ಕೋರ್ ಗಳಿಸುತ್ತೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ರೆ, ಟೀಮ್ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿ ತಿಳಿಸಿ. ಒಳ್ಳೆಯದಾಗಲಿ ಟೀಮ್ ಇಂಡಿಯಾಗೆ. ಏಷ್ಯಾ ಕಪ್ T20ಗೆ ಮೊದಲ ಪಂದ್ಯ 14ನೇ ತಾರೀಕು ಪಾಕಿಸ್ತಾನ ಮೇಲೆ ಮ್ಯಾಚ್ ಇದೆ. ಅದರ ಬಗ್ಗೆ ಕೂಡ ನಾನು ಪ್ರಿವ್ಯೂ ಆಗಿ ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.